ಆಶೀರ್ವಾದದ ಮಾರ್ಗ. ಜೆ. ಶ್ಯಾಮ್ ಜೆಬದುರೆ. ಅಧ್ಯಾಯ 2. ಕರ್ತನು ಕೊಡುತ್ತಾನೆ. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಯಾಕೋಬ 1:17. ಕರ್ತನು ಕೊಡುತ್ತಾನೆ, ಅಳತೆಯಿಲ್ಲದೆ ಕೊಡುತ್ತಾನೆ, ನಮ್ಮನ್ನು ಬಹಳವಾಗಿ ಪ್ರೀತಿಸಿ ಕೊಡುತ್ತಾನೆ. ನಾವು ಯಾವುದರಲ್ಲಿಯೂ ಕೊರತೆ ಉಳ್ಳವರಾಗಿರದೆ ಸಮೃದ್ಧಿ ಉಳ್ಳವರಾಗಿರುವಂತೆ ಕೊಡುತ್ತಾನೆ. ಒಳ್ಳೆ ದಾನಗಳನ್ನು ಕೊಡುತ್ತಾನೆ, ಪೂರ್ಣ ವರಗಳನ್ನು ಕೊಡುತ್ತಾನೆ. ಕೊಡುವುದರಲ್ಲಿ ಅವನಿಗೆ ಸಮಾನರಿಲ್ಲ. ದೇವ ಮಗುವೆ, ಕರ್ತನು ನಿನಗೆ ಕೊಡುವುದನ್ನೆಲ್ಲ ನೀನು ಸ್ವಲ್ಪ ಆಳವಾಗಿ ಯೋಚಿಸಿ ನೋಡು. ನಿನ್ನ ಹೃದಯವು ಉಲ್ಲಾಸಿಸುತ್ತದೆ. ನೀನು ಆತನಿಗಾಗಿ ಕೊಡಲು ಉತ್ಸಾಹಗೊಳ್ಳುವಿ. 1. ಸೃಷ್ಟಿಯ ಮೂಲಕವಾಗಿ ಕೊಟ್ಟನು. ದೇವ ಮಗುವೆ, ಕರ್ತನು ನಿನಗೆ ಅನುಗ್ರಹಿಸಿದ ಸೃಷ್ಟಿಯನ್ನು ನೋಡು. ಕರ್ತನು ಈ ಲೋಕವನ್ನು ಸೃಷ್ಟಿಸಿದಾಗ ಮನುಷ್ಯನಿಗಾಗಿ ಎಷ್ಟೊಂದು ಒಳ್ಳೆಯವುಗಳನ್ನು ಕೊಡಲು ತೀರ್ಮಾನಿಸಿದನು. ಮನುಷ್ಯನಿಗಾಗಿ ಆಕಾಶ ಮಂಡಲ, ನೀರು, ಹುಲ್ಲು, ಸೊಪ್ಪು, ಫಲಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು, ಜೀವರಾಶಿಗಳು, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು, ಭೂಮಿಯಲ್ಲಿ ಸಂಚರಿಸುವ ಪ್ರಾಣಿಗಳು ಎಲ್ಲವನ್ನು ಕರ್ತನು ಕೊಟ್ಟನು. ಅವುಗಳೆಲ್ಲವೂ ವೃದ್ಧಿಯಾಗುವಂತೆ ಮಾಡಿದನು. ಅಷ್ಟು ಜೀವರಾಶಿಗಳನ್ನು ನಮಗಾಗಿ ಕೊಟ್ಟನು. ಕರ್ತನು ಮನುಷ್ಯನನ್ನು ಆಶೀರ್ವದಿಸುವಾಗ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂದು ಹೇಳಿದನು. ಆದಿಕಾಂಡ 1:28. ಆತನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪರಿಮಿತವಾದದ್ದು. ಹೌದು, ಅಂತ ಪ್ರೀತಿಯಿಂದ ನಮಗಾಗಿ ಇಷ್ಟು ದೊಡ್ಡ ಕಾರ್ಯಗಳನ್ನು ತನ್ನ ಕೃಪೆಯಿಂದ ಕೊಟ್ಟಿರುತ್ತಾನೆ. 2. ಅಬ್ರಹಾಮನಿಗೆ ಕೊಟ್ಟನು. ನಮ್ಮ ದೇವರು ಕೊಡುವಾತನು. ಕರ್ತನು ಅಬ್ರಹಾಮನನ್ನು ಆಶೀರ್ವದಿಸುವಾಗ ಅವನಲ್ಲಿ ಅನೇಕ ಕಾರ್ಯಗಳಾಗುತ್ತವೆ. ಅವನಿಗೆ ಹೊಸ ಹೆಸರು ಕೊಡುತ್ತಾನೆ, ಹೊಸ ವಾಗ್ದಾನಗಳನ್ನು ಕೊಡುತ್ತಾನೆ. ಆಕಾಶ ನಕ್ಷತ್ರಗಳಷ್ಟು ಅವನ ಸಂತತಿಗಳನ್ನು ಹೆಚ್ಚಿಸುತ್ತಾನೆ. ಹೇರಳವಾದ ದನ ಕುರಿಗಳನ್ನು, ಅಸಂಖ್ಯ ಸೇವಕರನ್ನು ಕೊಡುತ್ತಾನೆ. ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು. ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು. ಆದಿಕಾಂಡ 17:6 ಎಂದು ಹೇಳಿ ಆಶೀರ್ವದಿಸಿದ್ದನು. ಆ ಆಶೀರ್ವಾದಗಳನ್ನು ಯೆಹೋವನು ಅಬ್ರಹಾಮನಿಗೆ ಮಾತ್ರವಲ್ಲ, ಅವನ ಸಂತತಿಗೂ ತಲಾಂತರದವರೆಗೂ ಕೊಡಲು ಮನಸ್ಸು ಮಾಡಿದನು. ಇಸ್ರಾಯೇಲ್ ಜನರನ್ನು ನೋಡಿ ಹೇಳಿದನು, ಯೆಹೋವ ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಸಮೃದ್ಧಿಯನ್ನುಂಟು ಮಾಡುವನು. ಧರ್ಮೋಪದೇಶ ಕಾಂಡ 28:11. 3. ಕುಮಾರರನ್ನು ಕೊಟ್ಟನು. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಕರ್ತನು ಮಾನವ ಕುಲಕ್ಕೆ ನೀಡಿದ ಆಶೀರ್ವಾದಗಳಲ್ಲಿ ಅತಿ ಮುಖ್ಯವಾದದ್ದು ತನ್ನ ಸ್ವಂತ ಮಗನನ್ನೇ ಈ ಭೂಲೋಕಕ್ಕೆ ಕಳುಹಿಸಿಕೊಟ್ಟಿದ್ದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಕೊಟ್ಟರು. ಯೋಹಾನ 3:16. ಆ ವಾಕ್ಯವೆಂಬನು ನರವತಾರ ಎತ್ತಿ ನಿಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಯೋಹಾನ 1:14. ದೇವ ಮಗುವೆ, ದೇವರು ನಮಗಾಗಿ ಕಳುಹಿಸಿಕೊಟ್ಟಿರುವ ಯೇಸು ಕ್ರಿಸ್ತನನ್ನು ನೋಡು. ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರು ಎಷ್ಟು ದೊಡ್ಡ ಆಶೀರ್ವಾದಗಳನ್ನು ನಿನಗೆ ಕೊಟ್ಟಿರುತ್ತಾನೆ. ಪಾಪ ಕ್ಷಮಾಪಣೆ, ರಕ್ಷಣೆ, ಪರಿಶುದ್ಧಾತ್ಮನ ಅಭಿಷೇಕ, ನಿತ್ಯ ಜೀವ, ಸಮಾಧಾನ, ಸಂತೋಷ, ನಿತ್ಯವಾದ ಮಹಿಮೆ ಇವೆಲ್ಲವೂ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿತ್ತು. ತನ್ನ ಸ್ವಂತ ಮಗನೆಂದು ಸಹ ನೋಡದೆ ಶಿಲುಬೆಯಲ್ಲಿ ಕ್ರಿಸ್ತನನ್ನು ಸಂಪೂರ್ಣವಾಗಿ ಅರ್ಪಿಸಿದನು. ಹೌದು, ಆತನ ಪ್ರೀತಿಯು ವರ್ಣಿಸಲು ಅಸಾಧ್ಯ. ಹೆನ್ರಿ ಮಾರ್ಕಸ್ ಎಂಬ ದೇವಸೇವಕರು ತಮ್ಮ 19ನೆಯ ವಯಸ್ಸಿನಲ್ಲಿಯೇ ಪ್ರಸಂಗ ಮಾಡಲು ಆರಂಭಿಸಿದರು. ಅವರ ಪ್ರಸಂಗದಲ್ಲಿನ ಮೂಲ ಉದ್ದೇಶ ಕರ್ತನ ಕೊಡುಗೆ ಎಂಬುದಾಗಿ. ಪ್ರತಿಯೊಂದು ಪ್ರಸಂಗದಲ್ಲಿಯೂ ಯೋಹಾನ 3:16 ವಾಕ್ಯವನ್ನು ತೆಗೆದುಕೊಂಡು ತನ್ನ ಮಗನನ್ನು ಕೊಟ್ಟು ಎಷ್ಟೊಂದು ಪ್ರೀತಿ ತೋರಿಸಿದ್ದಾನೆ ಎಂದೇ ಪ್ರಸಂಗಿಸುತ್ತಿದ್ದರು. ಅವರ ಮರಣದ ಪರ್ಯಂತರವೂ ಪದೇ ಪದೇ ಅದನ್ನೇ ಮಾತನಾಡುತ್ತಿದ್ದರು. ಕರ್ತನು ನಮಗೆ ಕೊಟ್ಟಿರುವುದರ ನಿಮಿತ್ತವಾಗಿ ನಮ್ಮ ಇಡೀ ಆಯುಷ್ಕಾಲವೆಲ್ಲ
ಆತನನ್ನು ಮಹಿಮೆ ಪಡಿಸಬೇಕು. 4. ಕ್ರಿಸ್ತನನ್ನು ಕೊಟ್ಟನು. ನಮಗೆ ಕೊಡುವುದಕ್ಕಾಗಿಯೇ ಆತನು ಪರಲೋಕದಿಂದ ಇಳಿದು ಬಂದನು. ಸತ್ಯವೇದವು ಹೀಗೆ ಹೇಳುತ್ತದೆ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. 2 ಕೊರಿಂಥ 8:9. ದೇವ ಮಕ್ಕಳೇ, ನಿಮ್ಮನ್ನು ಪರಲೋಕದ ಐಶ್ವರ್ಯದಿಂದ ತುಂಬಿಸಬೇಕೆಂದು ತಾನು ಭೂಮಿಗೆ ಬಂದನು. ತನ್ನ ಕೃಪೆಯ ಐಶ್ವರ್ಯವನ್ನು ನಿಮಗೆ ಕೊಡಲು ಇಷ್ಟಪಟ್ಟನು. ಆತನ ಮಹಿಮೆ ಐಶ್ವರ್ಯ, ಕರುಣೆಯ ಐಶ್ವರ್ಯ ಅಪರಿಮಿತವಾದದ್ದು. ಅವೆಲ್ಲವೂ ನಮ್ಮದೇ. ಹಾಲೆಲೂಯ. ಪರಲೋಕದ ಆಶೀರ್ವಾದಗಳನ್ನು ಮಾತ್ರವಲ್ಲ, ತನ್ನ ಇಡೀ ಜೀವಿತವನ್ನೇ ನಮಗಾಗಿ ಕೊಟ್ಟನು. ತನ್ನ ಸಮಯವೆಲ್ಲವನ್ನು ಬಡ ಮಕ್ಕಳೊಂದಿಗೆ ಕಳೆದನು. ಆತನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿಯೂ ಬಂದನು. ಮತ್ತಾಯ 20:28. ಕರ್ತನು ತನ್ನ ರಕ್ತವನ್ನೇ ಸುರಿಸಿದನು. ಆ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆ ಮತ್ತು ಬಿಡುಗಡೆಯು ನಮಗೆ ದೊರಕಿತು. ತನ್ನ ಶರೀರವನ್ನೇ ಕೊಟ್ಟನು. ಅದನ್ನು ಪರಲೋಕದ ಮನ್ನವೆಂದು ನಾವು ದೇವರಿಂದ ಪಡೆದುಕೊಂಡೆವು. ತನ್ನ ಕೊನೆ ಉಸಿರವರೆಗೂ ಸೇವೆ ಮಾಡುತ್ತಲೇ ಇದ್ದನು. ಆರೋಗ್ಯವನ್ನು ಅನುಗ್ರಹಿಸಿದನು, ಬಿಡುಗಡೆ ಕೊಟ್ಟನು, ಆಶೀರ್ವಾದವನ್ನು ಕೊಟ್ಟನು. ಈಗಲೂ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತು ಉನ್ನತ ಲೋಕ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಸುತ್ತಲೇ ಇದ್ದಾನೆ. 5. ಪರಿಶುದ್ಧಾತ್ಮನನ್ನು ಕೊಟ್ಟನು. ತಂದೆಯಾದ ದೇವರು ಕೊಡುವುದೂ ಉಂಟು, ಮಗನಾದ ಯೇಸು ಕ್ರಿಸ್ತನು ಕೊಡುವುದೂ ಉಂಟು. ಹಾಗೆಯೇ ಪರಿಶುದ್ಧಾತ್ಮನು ಸಹ ಕೊಡುವನಾಗಿಯೇ ಇದ್ದಾನೆ. ಪ್ರತಿಯೊಂದು ಆತ್ಮನ ಫಲಗಳು, ವರಗಳು ಪರಿಶುದ್ಧಾತ್ಮನಿಂದ ಕೊಡಲ್ಪಟ್ಟವುಗಳು. ಆತ್ಮನಿಂದ ಶಕ್ತಿಯನ್ನು ಹೊಂದಿಕೊಂಡು ಸೈತಾನನ ಕಾರ್ಯಗಳನ್ನು ಮುರಿದು ಹಾಕಲು ಶಕ್ತರಾಗಿರುತ್ತೇವೆ. 1 ಕೊರಿಂಥ 12ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಓದಿ ನೋಡಿರಿ. ಪರಿಶುದ್ಧಾತ್ಮನು ನಮಗೆ ಕೊಡುವ ಆತ್ಮನ ವರಗಳು, ಶಕ್ತಿಗಳನ್ನು ಕುರಿತು ಈ ಅಧ್ಯಾಯವು ತಿಳಿಸುತ್ತದೆ. ಪ್ರವಾದನೆಯ ವರ, ರೋಗವಾಸಿ ಮಾಡುವ ವರ, ಅದ್ಭುತಗಳನ್ನು ಮಾಡುವ ವರ, ವಿಶ್ವಾಸದ ವರ, 9 ಬಗೆಯ ವರಗಳನ್ನು ಕರ್ತನು ನಮಗಾಗಿ ಕೊಟ್ಟಿರುತ್ತಾನೆ. 1 ಕೊರಿಂಥ 12:7-12. 6. ಪ್ರೀತಿಯನ್ನು ಕೊಟ್ಟನು. ಸತ್ಯವೇದ ಪೂರ್ತಿಯಾಗಿ ದೇವರ ಪ್ರೀತಿಯನ್ನೇ ಪ್ರಕಟಿಸುತ್ತದೆ. ಅನಾಥರಾಗಿ ಭೂಮಿಯಲ್ಲಿ ತಿರುಗಾಡುತ್ತಿದ್ದ ನಮ್ಮನ್ನು ಅಪ್ಪಿಕೊಂಡು ನೀವು ದಿಕ್ಕು ಕಾಣದವರಲ್ಲ ಎಂದು ಸಂತೈಸುವನು. ತನ್ನ ಅದ್ಭುತವಾದ ಪ್ರೀತಿಯನ್ನು ತೋರಿಸಿ ನೀವು ನನ್ನವರೆಂದು, ನನ್ನ ಜನರೆಂದು, ನನ್ನ ಮಕ್ಕಳೆಂದು ಕರೆದು ಆದರಿಸುತ್ತಾನೆ. ಲೋಕವು ಪ್ರೀತಿಗಾಗಿ ತವಕಿಸುತ್ತಿರುವಾಗ ಲೋಕವು ಕೊಡಲಾರದ ಪ್ರೀತಿಯನ್ನು ನಮಗೆ ತೋರಿಸಿದನು. ಹಾಗೆ ನಮ್ಮ ಮೇಲೆ ಅತಿಯಾದ ಪ್ರೀತಿಯಿಂದ ಕಳುಹಿಸಿಕೊಟ್ಟ ಆತ್ಮನೇ ಪರಿಶುದ್ಧಾತ್ಮನು. ಜೊತೆಗೆ ಪರಿಶುದ್ಧ ಸತ್ಯವೇದ, ಆತನ ಪ್ರೀತಿ, ಕರುಣೆಯು, ಆತನು ತೋರಿಸುವ ಮಾರ್ಗ, ಇವುಗಳ ಸಹಾಯದಿಂದ ನಾವು ತಲೆ ಎತ್ತಿ ನಡೆಯುವೆವು. ಈ ಪ್ರೀತಿಯನ್ನು ನಿನ್ನ ಹೃದಯದ ಅಂತರಾಳದಿಂದ ಧ್ಯಾನಿಸಿ ಕೃತಜ್ಞತೆಯಿಂದ ದೇವರನ್ನು ಸ್ತುತಿಸುವೆಯಾ? 7. ಸೃಷ್ಟಿಯು ಕೊಡುತ್ತದೆ. ಕರ್ತನು ಮಾತ್ರವೇ ಅಲ್ಲ, ಕರ್ತನು ಸೃಷ್ಟಿಸಿದ ಎಲ್ಲ ಸೃಷ್ಟಿಗಳು ಮನುಷ್ಯನಿಗೆ ಎಲ್ಲವನ್ನು ಕೊಡುತ್ತಲೇ ಇರುವುದು. ಸ್ವಲ್ಪ ಯೋಚಿಸಿ ನೋಡಿರಿ. ಕರ್ತನು ಸೂರ್ಯನನ್ನು ಸೃಷ್ಟಿಸಿದನು. ಸೂರ್ಯನು ಎಡೆಬಿಡದೆ ಬೆಳಕನ್ನು ಕೊಡುತ್ತಾನೆ. ಕರ್ತನು ಚಂದ್ರನನ್ನು ಸೃಷ್ಟಿಸಿದನು. ಅದಕ್ಕೆ ಸ್ವಂತ ಬೆಳಕಿಲ್ಲದಿದ್ದರೂ ಸಹ ಲೋಕಕ್ಕೂ ಮನುಷ್ಯನಿಗೂ ಏನಾದರೂ ಕೊಡಬೇಕೆಂದುಕೊಂಡು ಸೂರ್ಯನಿಂದ ಬೆಳಕನ್ನು ಹೊಂದಿ ರಾತ್ರಿ ವೇಳೆಯಲ್ಲಿ ತಂಪಾದ ಬೆಳಕನ್ನು ಕೊಡುತ್ತದೆ. ಬೆಳದಿಂಗಳ ರಾತ್ರಿಯನ್ನು ನೋಡಲು ಪ್ರತಿಯೊಬ್ಬರು ಸಂತೋಷಿಸುತ್ತಾರೆ. ಕರ್ತನು ನಕ್ಷತ್ರಗಳನ್ನು ಸೃಷ್ಟಿಸಿದನು. ಇವುಗಳು ರಾತ್ರಿ ವೇಳೆಯಲ್ಲಿ ಸುಂದರವಾಗಿ ಮಿನುಗುತ್ತಾ ಮಾರ್ಗ ಕಾಣದ ನಾವಿಕನಿಗೆ ಮಾರ್ಗ ತೋರಿಸುತ್ತದೆ. ಹಗಲು ರಾತ್ರಿ ಬೆಳಕನ್ನು ಕೊಡುತ್ತಲೇ ಇರುತ್ತದೆ. ಕರ್ತನು ಕಾಡನ್ನು ಸೃಷ್ಟಿಸಿದನು. ಅದರಿಂದ ತಂಗಾಳಿಯು ಬೀಸಿ ನಮ್ಮ ಮನಸ್ಸನ್ನು ಹರ್ಷಗೊಳಿಸುತ್ತದೆ. ಕಾಡುಗಳಿಂದ ಮಳೆ ಬರುತ್ತದೆ. ಹೌದು, ಕಾಡಿನಿಂದ ಮನುಷ್ಯನಿಗೆ ಅನೇಕ ಪ್ರಯೋಜನಗಳಿವೆ. ಕರ್ತನು ಮೇಘಗಳನ್ನು ಸೃಷ್ಟಿಸಿದನು. ಈ ಮೇಘಗಳು ನಮಗೆ ನೆರಳನ್ನು, ಕಪ್ಪಾದ ಮೇಘಗಳು ಮಳೆಯನ್ನು ಕೊಡುತ್ತದೆ. ಕರ್ತನು ಸಮುದ್ರವನ್ನು ಸೃಷ್ಟಿಸಿದನು. ಅದು ಉಪ್ಪನ್ನು ಕೊಡುತ್ತದೆ. ಸಾವಿರಾರು ರೀತಿಯ ಮೀನುಗಳನ್ನು ಒದಗಿಸುತ್ತದೆ. ಮುತ್ತುಗಳು ಸಮುದ್ರದಲ್ಲಿ ಸಿಗುತ್ತದೆ. ಮರ, ಗಿಡ,
ಇವು ನೆರಳನ್ನು ಕೊಡುತ್ತವೆ. ಶುಚಿಕರವಾದ ತರಕಾರಿಗಳು, ಹಣ್ಣು, ಹೂಗಳನ್ನು ಕೊಡುತ್ತದೆ. ಕರ್ತನು ಹೂಗಳನ್ನು ಸೃಷ್ಟಿಸಿದನು. ಈ ಹೂಗಳು ಮನಸ್ಸಿಗೆ ಮುದ ಕೊಡುತ್ತವೆ. ಹೂಗಳ ಸೌಂದರ್ಯ ಕಣ್ಣುಗಳಿಗೆ ತಂಪೆನಿರಿಸುತ್ತದೆ, ಸುವಾಸನೆಯನ್ನು ಕೊಡುತ್ತದೆ. ಹೂಗಳು ದುಂಬಿಗಳಿಗೆ ಆಹಾರ ಕೊಟ್ಟು ನಮಗೆ ಜೀವವನ್ನು ಕೊಡುತ್ತದೆ. ಕರ್ತನು ಮೃಗಗಳನ್ನು ಸೃಷ್ಟಿಸಿದನು. ಮೃಗಗಳಿಂದ ಮನುಷ್ಯನಿಗೆ ಹಾಲು, ಮಾಂಸ, ಚರ್ಮ, ಪಕ್ಷಿಗಳಿಂದಲೂ ಮನುಷ್ಯನಿಗೆ ಉಪಯೋಗವಾಗುತ್ತದೆ. ದೇವ ಮಗುವೆ, ಸ್ವಲ್ಪ ಯೋಚಿಸಿ ನೋಡು. ನೀನು ಏನನ್ನು ಕೊಡುವಿ? ಉನ್ನತವಾಗಿರುವ ಸೇವೆಗಾಗಿ ಕೊಡುವೆಯಾ? ಬಡವರಿಗೆ, ಅನಾಥರಿಗೆ ಕೊಡುವೆಯಾ? ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು.
ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.